ಕಾಣ್ತೈತಿ. ಆದ್ರ ನನಗೆ ಚಿಂತಿ ಆಗಲ್ಲ. ಸಿದ್ದು ಇನ್ನೂ ಶಾಲಿ ಮುಗಿಸಿಲ್ಲ. ಅವನ ದೊಡ್ಡ ಸಾಹೇಬ್ ಮಾಡ್ಬೇಕಂತ ಕನಸು ಕಂಡೀನಿ. ನೀವ್ ಯಾಕಷ್ಟು ವಿಚಾರ ಮಾಡ್ತೀರಿ? ನಾನು ಇಲ್ಲೇನ ಹಗಲ ರಾತ್ರಿ ದುಡಿದಾದ್ರು ಮಗನ ಓದಿಸ್ತೀನಿ. ನಮ್ಮ ಬಡತನ ನಮ್ ಸಂಗಾಟ ಹೋಗ್ಲಿ, ಮಗ ಚಂದಿರ್ಲಿ. ಈ ಸಂಸಾರ ಸಂಬಂಧ ಶಕ್ತಿ ಇರೋತನ ದುಡ್ದನ. ಮಗ ದಾರಿ ತಪ್ಪದೆ ನಾಲ್ಕು ಜನರ ಮುಂದೆ ಗೌರವದಿಂದ ಬದುಕಲಿ ಅನ್ನೋದು ಅಂದ ನನ್ನ ಕನಸು. ಆದ್ರ ಆ ಕನಸು ನನಸಾಗುವ ಮೊದಲ ಕಾಲನ್ನ ಕಿರಿಲಾಕತ್ತೈತಿ. ಶಾಂತ, ನಿನಗೆ ನಗು ಕೊಡಬೇಕಾಗಿತ್ತು, ಸುಖ ಕೊಡಬೇಕಾಗಿತ್ತು, ಸಂತೋಷ ಕೊಡಬೇಕಾಗಿತ್ತು. ಆದ್ರ ನಾ ಬರೀ ಕಷ್ಟನ ಪಟ್ಟೆ. ಇಲ್ಲ ರೀ, ನೀವು ನನಗೇನು ಕಡಿಮೆ ಮಾಡಿಲ್ಲ. ಸುಖವಾಗಿ ಇಡಬೇಕಾದ ಸಮಯದಾಗ ನಿನ್ನನ್ನು ಕೆಲಸಕ್ಕೆ ಹಚ್ಚಿಬಿಡ್ತೀನಿ. ನಮ್ಮಿಬ್ಬರ ಬದುಕು ಬರೀ ಮಣ್ಣಾಗಿ ಹೋಯ್ತು. ಶಾಂತ, ಏನಾಗೈತಿ? ಯಾಕೆ ಏನೇನು ಮಾತಾಡತ್ತೀರಿ? ನಿನಗೆ ಪತಿಯಾಗಿ ನಾ ಮಾಡಬೇಕಾದ ಕರ್ತವ್ಯದೊಳಗ ತಪ್ಪಾಗಿದ್ರೆ ನನ್ನನ್ನು ಮನ್ನಿಸಿ ಬಿಡ. ಶಾಂತ, ನನ್ನ ಉಸಿರು ನಿಂತರು ನನ್ನ ಆರೈಕೆ ಸದಾ ನಿನ್ನ ಜೊತೆ ಇರ್ತೈತಿ. ನಿಮಗೇನು ಆಗಂಗಿಲ್ರಿ, ಯಾಕೆ ಮಾತಾಡತ್ತೀರಿ? ಶಾಂತ ಶಾಂತ ಶಾಂತ, ಏನಂದ್ರೆ ಮಕ್ಕಳನ್ನು ಮರಿಬೇಡ, ಮರಿಬೇಡ ಶಾಂತ. ಏನಾಗೈತಿ ನಿಮಗ? ಯಾಕೆ ಮಾತಾಡ್ಲಾತ್ತೀರಿ? ಶಾಂತ, ಮಾತಾಡ್ರಿ, ಯಾಕೆ ಸುಮ್ಮನಾಗಿ ಮಾತಾಡ್ರಿ. ನನ್ನ ಒಬ್ಬಕಿನ ಬಿಟ್ಟು ಹೋಗ್ಬೇಡ್ರಿ. ಏನಂದ್ರೆ ಮದುವೆಯಾದರೆ ಸಂಸಾರದ ಜವಾಬ್ದಾರಿ ಬಂದು ಬುದ್ಧಿ ಬಂದಿತು ಎಂಬ ಕಟ್ಟ ಕಡೆಯ ನಂಬಿಕೆಯಿಂದ ಆ ತಾಯಿ ಸಾಲ ಸೋದ ಮಾಡಿ ಅವನಿಗೆ ಮದುವೆ ಮಾಡುತ್ತಾಳೆ. ಇವನ ಕೈ ಹಿಡಿದು ಆ ಮನೆಗೆ ಬಂದದ್ದು ಹೆಣ್ಣಲ್ಲ, ಹೆಮ್ಮಾರಿ. ಅದನ್ನ ನೀವೊಮ್ಮೆ ನೋಡಿ. ನಾವು ದೇವಿನ ನಾವು ನೀವಿಗೆ ನಾನು ತಾನಾದ ಚಂದನ, ನಾನು ನೀನಿನ ಈ ನೀನಿಗೆ ಬೇನೆ ಜನಿನ. ಚಾರು ತಂತ್ರಿಯ ಕರ್ಣದ ಘನ ಘನಿತ ದುರ್ರಸನ, ಹತವೋ ಹಿತವೋ ಆ ಅನಾಹತ ಮಿತಿಗೆ ಮಿತಿ ನನ್ನ ಗಣ್ಣಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ಥರ. ನಾ ರಾಣಿ ನಮ್ಗೆ ಮೆರಿಬೇಕಂತ ನಿಮ್ಮನ್ನ ಮದ್ವೆ ಆಗಿ ಬಂದೀನಿ. ಆದ್ರ ಇಲ್ಲಿ ನಿಮ್ಮವ್ವ ನಿಮ್ ತಂಗಿ ಸೇವೆ ಮಾಡ್ಕೊಂಡಿರ್ಬೇಕೇನು? ನನ್ನಿಂದಾಗಲ್ಲ. ಏನ್ರಿ ಸಿದ್ದು, ನಿಮ್ಮವ್ವ ಮತ್ತು ತಂಗಿ ನನ್ ಕಣ್ಣಿಗೆ ಕಾಣ್ಬಾರ್ದು. ಈ ಮುದಿಗೂಬೆ ಮನೆಯಾಗಿದ್ರ ನಾ ಇರಂಗಿಲ್ಲ. ಶಾಂತವಾಗಬೇಕಾ? ನಿನಗಿಂತ ಅವ್ರೇನ್ ಹೆಚ್ಚ ನಿನ್ನ ಬಿಟ್ಟು ನಾ ಇರ್ತೇನೇನು? ಅದಕ್ಕೊಂದು ದಾರಿ ಮಾಡ್ತೇನೆ. ಯಾಗೋ ಮನಿ ಕೆಲ್ಸಕ್ಕೊಂದು ಆಳ್ಬೇಕು. ನಮ್ ತಂಗಿನ ಪಗಾರಿರಂಗ ಆಳ್ ಮಾಡ್ಕೊಂಡ್ರ ಆಯ್ತು. ಈ ಮುದಿ ಗೂಬೆನ ಎಲ್ಲಾದ್ರೂ ಬಿಟ್ಟು ಬರ್ತೀನಿ. ಇದು ನಿನಗೆ ಸಂತೋಷವೇತಿಲ್ಲ? ಅಣ್ಣ, ಅಮ್ಮ ನಮ್ಗಾಗಿ ಎಷ್ಟು ಕಷ್ಟಪಟ್ಟ ಗೊತ್ತೈತೆ ನಿಂಗ? ಅಪ್ಪ ಸತ್ತ ಮ್ಯಾಲ ಮನಿ ತಿರುಗಿ ಕಸ ಮುಸ್ರಿ ಮಾಡಿ ನಮ್ಮನ್ನ ಸಾಕ್ಯಾಳ. ಅಂತ ದೇವತೆಯನ್ನ ಗೂಬೆ ಅಂತ ಕರಿತೀಯಲ್ಲನ, ನಾಚಿಗೆ ಆಗಂಗಿಲ್ಲ ನಿಂಗ? ನಿನ್ನ ಕೈ ಮುಗಿತೀನಿ. ಹೆಂಡತಿ ಮಾತ ಕೇಳಿ ಕೆಟ್ಟ ಕೆಲಸ ಮಾಡ್ಬೇಡನ್ನ, ಮಾಡ್ಬೇಡ. ಸುಂದಿರು, ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಹೊರಗಾಕ್ಬಿಡ್ತೀನಿ. ರೇಖಾ, ಒಳಗಡೆ ಒಂದು ಚೀಟಿ ಒಳಗ ಒಂದು ಪೌಡರ್ ಇದೆ, ಅದನ್ನ ತಗೊಂಡ್ ಬಾ. ನೀರಡಿ ಹಾಕಿ ಒಳಗೆ ಕುಡಿಸಿ ಬಿಟ್ಟರೆ 1 ಗಂಟೆ ಒಳಗೆ ಮಾತು ಬರಲ್ಲ, ಚೀರೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುತ್ತ, ತನ್ನ ಭರಣವೇ ಸೇವನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ. ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ. ನಿಮ್ಮಮ್ಮನ್ನ ಹೊರ ಹಾಕೋಕೆ ಏನ್ ಪ್ಲಾನ್ ಮಾಡಿರಿ? ನಿಮ್ಮಮ್ಮ ಬಂದ್ರು ಅಂತ ಕಾಣುತ್ತೆ. ಶುರು ಮಾಡಿ ನಿಮ್ಮ ಅಕ್ಕ. ಸಿದ್ದು, ಏನ್ ಮಾಡ್ಲಕತ್ತೀಯಪ್ಪ? ಅಮ್ಮ, ನಿನ್ನ ಇವತ್ತು ಪ್ರವಾಸ ಕರ್ಕೊಂಡು ಹೋಗ್ಬೇಕು ಮಾಡೀನಿ. 2 ದಿನ ಫುಲ್ ಸುತ್ತಾಡಿ ಬರ್ನು. ಬೇಗ ರೆಡಿ ಆಗಿ ಬಾವ. ಸಿದ್ದು, ಸಿದ್ದಣ್ಣ, ನಿನ್ ಮಾತ್ ಕರೆ ಏನ್ಪಾ? ದೀಪಾ ಮತ್ ರೇಖಾ ಇಬ್ರು ಕರ್ಕೊಂಡು ಹೋಗೋನೇನ? ಸುಳ್ಳ ಕೇಳಿವಾ, ಬೇಗ ಬಾ. ನಾವ್
ಹೋಗಪ್ಪ ಕ್ಷಮಿಸ್ಬಿಡು ಅಮ್ಮ. ನನ್ನ ಜೊತೆ ಬಂದ್ಬಿಡು, ಇಬ್ರೇ 1-2 ದಿನ ಸುತ್ತಾಡಿ ಬರೋಣಂತ. ಹೋಗುವ, ಬೇಗ ರೆಡಿ ಆಗಿ ಬಾ. ರೀ ನನ್ ಮಗ ಬದಲಾಗ್ಯಾನ ರೀ. ನಿಮ್ ಮಗ ಎಷ್ಟು ಒಳ್ಳೆವನಾಗ್ಯಾನ ನೋಡ್ರನ. ಈಗ ನೀವ್ ಇರ್ಬೇಕಿತ್ರಿ. ಬಂದೆ ಮಗ, ಹಿಂಗ ಹೋಗಿ ಹಂಗ ಬಂದೆ ತಡಿ. ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯಲಿಲ್ಲದೆ ನಡೆಯಲೇಬೇಕು ಸೂರ್ಯನದ ಹೋರಾಟ. ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯಲಿಲ್ಲದೆ ನಡೆಯಲೇಬೇಕು ಸೂರ್ಯನದ ಹೋರಾಟ. ನೀ ಸುಮ್ನಿರು, ನಾವ್ ಹೋದ್ ಬಂದ್ಮೇಲೆ ನಿನ್ನನ್ನು ಕರ್ಕೊಂಡ ಹೋಗ್ತಾನಂತ. ನಡಿ ಮಗ ಹೋಗೋಣ. ದೀಪಾ, ರೇಖಾ, ಮನೆ ಕಡೆ ಹುಷಾರು. ಚಿಂದಿ ಮಳಿ ತತ್ತಿ ಹಾಕತಿದ್ದು ಸ್ವಾತಿ ಮುತ್ತಿ ನುಣಗ ಸದ್ಯೋ ಮಗನ ಕೂಗಿದ ಭಾವಿ ಮಗಳು ಕೂಡಿ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕತ್ತಿಗೆ ಅಮ್ಮನ ಮಗನ, ಅವರ ಕಂದತಿ ಗುರುದತ್ತ. ನಾನು ನೀನು ನಾನು ತಾನು, ನಾನು ನೀನು ನಾನು ತಾನು, ನಾಕು ನಾನೇ ಸಂತಿ. ಮಗ ಸಿದ್ದಿನ ಜೊತೆ ತಾಯಿಯನ್ನು ಪ್ರವಾಸಕ್ಕೆ ಹೋದ್ರು. ಸಿದ್ದಪ್ಪ ತನ್ನ ಹೆಂಡತಿ ಮಾತು ಕೇಳಿ ಪ್ಲಾನ್ ಮಾಡಿದ್ದ. ಅವಳನ್ನ ತನ್ನ ಊರಿಂದ 100 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಒಂದ್ ಬಸ್ ನಿಲ್ದಾಣದಾಗ, ಅವ್ವ ನೀ ಇಲ್ಲೇ ಕೂತಿರು, ಹಿಂಗ್ ಹೋಗಿ ಹಂಗ ಬರ್ತೀನಿ ಅಂತ ಹೇಳ್ದ. ಅವನ್ನ ಅಲ್ಲೇ ಬಿಟ್ಟ ತನ್ನ ಮನೆಗೆ ವಾಪಸ್ ಬಂದ. 1 ದಿನ 2 ದಿನ 3 ದಿನ ಕಳೀತು. ಮಗ ವಾಪಸ್ ಬರ್ಲೇ ಇಲ್ಲ. ತಾಯಿ ಬಸ್ ನಿಲ್ದಾಣದಾಗ ಇವ್ರ ಹತ್ರ ಭಿಕ್ಷೆ ಬೀಳ್ತಾಳ, ಹೊಟ್ಟೆ ತುಂಬಿಸ್ಕೋತಾಳ. ಅದೇ ಬಸ್ ನಿಲ್ದಾಣದಾಗ ಎಲ್ಲೋ ಒಂದ್ ಕಡೆ ಆಶ್ರಯ ಪಡ್ಕೊಂಡು ಮಲ್ಕೋತಾಳ. ಒಂದಿನ ಗುಡುಗು ಮಿಂಚು ಪ್ರಾರಂಭ ಆಗುತ್ತೆ. ಮೈ ಮೇಲೆ ಹೊದಿಕೆ ಇರಲ್ಲ, ಗಡಗಡ ನಡಗಕ್ ಶುರು ಮಾಡ್ತಾಳ. ಮುಂದೇನಾಯ್ತು ನೀವೇ ನೋಡಿ. ನನ್ನ ಮಗ ಸಿದ್ದಪ್ಪ ಬರ್ತಾನ, ಬಜಾರಕ್ ಹೋಗ್ಯಾನ. ನನ್ನ ಕರ್ಕೊಂಡ ಊರಿಗೆ ಹೋಗ್ತಾನ. ಬರ್ತಾನ ನನ್ನ ಮಗ ಬರ್ತಾನ. ಏನವ್ವ ಇಷ್ಟ ಚಳಿಯಾಗ ಇಲ್ಲಿ ಹಾಕುತ್ತಿ? ನಿನ್ನ ಮಗ ಎಲ್ಲಿ? ಯಾರು ಹಗಲ ಇರುಳು ರಕ್ತ ಸುರಿಸಿದ್ರು ಮಗನ ಪ್ರೀತಿ ಸಿಗುದಿಲ್ಲಪ್ಪ. ಮಗ ಬರ್ತೀನಿ ಅಂತ ಮಾದವ ಮರಳಿ ಬರ್ಲೇ ಇಲ್ಲ. ಕೆಲ್ಸಂಗೆಲ್ಲವನ ಸಾಕ್ಷಿಯಾಗಿ ಹೇಳ್ತೀನಿ, ಅವನಿಗೆ ಒಳ್ಳೇದಾಗ್ಲಿ ಅಂತನ ಬೇಡ್ತೀನಿ. ಏನ್ ಚಳಿ ಐತಪ್ಪ, ನಡಗಾಕತ್ತೀನಿ, ತಡ್ಯಾಕ ಆಗ್ವಲ್ತಲ್ಲೋ ಮಗನ. 9 ತಿಂಗಳ ಹೊಟ್ಯಾಗ ಇಟ್ಟುಕೊಂಡ ಜೋಪಾನ ಮಾಡ್ಯಾಳ. ತನ್ನ ಜೀವ ಬದುಕಿಂತೆ ಇಲ್ಲ ಮಗನಿಗೆ ಹಂಬಲ. ಅಮೃತದಂತ ಬಾಲ ಕುಡಿಸಿ ಜೋಗುಳ ಮಾಡ್ಯಾಳ. ಅಯ್ಯೋ ಪಾಪ, ನಡಿಯವ್ವ, ಮೊದಲು ನಿನಗ ದವಾಖಾನಿಗೆ ತೋರಿಸ್ತೀನಿ, ಆಮೇಲೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ. ನಡಿ ನನ್ನ ಜೊತೆ ಬಾ. ಕೋಟಿ ಹಣವ ಗಳಿಸಲಬಹುದು, ಮಹಡಿ ಮನೆಯ ಕಟ್ಟಲಬಹುದು, ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರೆತುವುದೇನೋ. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರೆತುವುದೇನು. ಹಡೆದವರೆಲ್ಲರೂ ನಗುತ್ತಿರಲದುವೆ, ಹಡೆದವರೆಲ್ಲರೂ ನಗುತ್ತಿರಲದುವೆ, ನಿನ್ನಯ ಬಾಳಿನ ಸಿರಿ ಸಂಪದವು. ಬಸ್ ನಿಲ್ದಾಣದಾಗ ಅನಾಥಳಾಗಿ ಬಿದ್ದಿದ್ದ ಶಾಂತಮ್ಮಳಿಗೆ ದೇವ್ರು ಬಂದ ರಾಜು ಅನ್ನೋ ಯುವಕ ಅವಳನ್ನ ಆಸ್ಪತ್ರೆಗೆ ತೋರಿಸಿ ಆರೋಗ್ಯವಂತವನ್ನಾಗಿ ಮಾಡಿ ಮನೆ ಕರ್ಕೊಂಡು ಬರ್ತಾನೆ. ಅಂದು ಕಾಪಾಡಿದರು ಕಣ್ಣರೆಂಬೆಯಂತೆ ನಿನ್ನ ನಗದು ಇರುಳು ರಕ್ಷಿಸಿದವರು. ಕಣ್ಣರೆಂಬೆಯಂತೆ ನಿನ್ನ ನಗದು ಇರುಳು ರಕ್ಷಿಸಿದವರು. ನಿರ್ಮಲ ಕಣ್ಣಲ್ಲಿ ನೀರನ್ನು ಧರಿಸಿ ಪಾಪದ ಕೂಪಲಿ ಬೀಳಲ ಬೇಡ. ಯಾರಿದ್ದೀರಿ ಮನೆಯೊಳಗ? ಏ ಸಿದ್ದು, ಇದು ನಿನ್ನ ತಾಯಿ.
ಹೆತ್ತ ತಾಯಿನ ಬೀದಿ ಪಾಲ್ ಮಾಡಾಕ್ ನಿನಗ್ ನಾಚಿಕೆ ಆಗಲ್ಲನ? ತಾಯಿ ಅಂದ್ರ ದೇವ್ರಿಗಿಂತ ಮಿಗಿಲು. ಇನ್ನೊಂದ್ಸಲ ಇವಳಿಗೆ ತೊಂದರೆ ಕೊಟ್ರ ಪರಿಸ್ಥಿತಿ ನೆಟ್ಟಗಿರಂಗಿಲ್ಲ. ಅವ್ವ ಬಂದೇನವ್ವ, ನನ್ ಬಿಟ್ಟು ಎಲ್ಲಿ ಹೋಗಿದ್ದೆವ್ವ ಇಷ್ಟು ದಿನ? ಯಾಕವ್ವ ನೀ ಹಿಂಗಾಗಿದ್ದಿ? ಆರಾಮಿದೆಯಲ್ಲವ್ವ? ಮಗಳ, ನೀ ಯಾಕೆ ಹಿಂಗಾಗಿದಿ? ಏನಾಗೈತ್ ನಿನಗ? ನನ್ನ ವಿಚಾರ ತಗೊಂಡ್ ನೀ ಏನ್ ಮಾಡ್ತಿ? ನೀ ಆರಾಮದಿಲ್ ಹೇಳ ನನಗ. ನಾ ಆರಾಮ್ ಅದನವ್ವ. ಭೂಮಿ ಮ್ಯಾಲ ಹುಟ್ಟಿ ಮಕ್ಕಳು ಮಕ್ಕಳು ಅಂತ ಬಡ್ಕೋತೀವಲ್ಲವ, ನನ್ ಮಗ ನನಗ ಚಲೋ ಹಾದಿ ತೋರ್ಸಾನ. ಇಂತ ಮಗ 7 ಜನ್ಮಕ್ಕೂ ಮತ್ತ ಹುಟ್ಟಿ ಬರ್ಬೇಕು ನೋಡವ, ಅಂತ ಮಗನ ಹಡದನ. ನಡಿವಾ, ಒಳಗ್ ಹೋಗೋಣ ನಡಿ. ಬಾ ಅಮ್ಮ ಹೋಗೋಣ. ಮಗನ ಚಿಂತ್ಯಾಗ ಎತ್ತ ತಾಯಿ ತಿನ್ನಲಿಲ್ಲ ಕೂಡ, ಮಗನಿಗೆ ತಿಳಿಯಲಿಲ್ಲ ಕೇಳರಿ ಹೆತ್ತವಳ ಕರುಳ. ಇವಳು ಬದುಕಿದ್ರೆ ನಮ್ಗೆ ನೆಮ್ಮದಿ ಇಲ್ಲ. ಏನಾದ್ರೂ ಮಾಡಿ ಇವಳ ಕತೆ ಮುಗಿಸೇ ಬಿಡಿ. ಇವ್ರು ಇಲ್ಲಿದ್ರೆ ನಾನು ಇಲ್ಲಿರೋದಿಲ್ಲ. ಈ ಮನೆಯಲ್ಲಿ ನಿಮ್ಮಮ್ಮ ಇರ್ಬೇಕು, ಇಲ್ಲ ನಾನು ಇರ್ಬೇಕು. ನೀವೇ ಡಿಸೈಡ್ ಮಾಡಿ. ನೀವಿಲ್ಲ ಅಂದ್ರೆ ಹೆಂಗ ಚಿನ್ನ? ನಿನ್ನನ್ನು ಬಿಟ್ಟು ನಾ ಇರ್ತೇನೇನ? ಇವತ್ತು ನೀ ಹೇಳ್ದಂಗ ನಮ್ಮ ಅಮ್ಮನ ಕತ್ತಿ ಮುಗಿಸಿ ಬಿಡೋಣ. ಅಂದ್ರ ನಮ್ಮಿಬ್ಬರಿಗೆ ಫ್ರೀಡಮ್ ಸಿಗ್ತೈತೆ. ಇಷ್ಟೊತ್ತ ನಾನು ನೋಡಿದ್ರಲ್ಲ ಏನು ಅಂತ, ಮಕ್ಕಳು ಮಕ್ಕಳು ಅಂತ ಎಷ್ಟೊಂದು ಹಪಸ್ತೀವಿ ನಾವು. ಮಕ್ಕಳು ಯಾವ್ದಾವ್ದು ಬಲೆಗೆ ಬಿದ್ದು ಏನೇನ್ ಮಾಡ್ತಾರ ಅಂತ. ಆದ್ರೆ ತಾಯಿ ವಾಪಸ್ ಬಂದಿದ್ದು ಸೊಸೆಗೆ ಇಷ್ಟ ಆಗೋದಿಲ್ಲ. ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರ. ಒತ್ತಾಯ ಮಾಡಿ ಗಟ್ಟಿಯಾಗಿ ಹಿಡಿದು ಬಾಯಲ್ಲಿ ಹಾಕ್ತಾರ. ಮುದಿಯಾದ ವಯಸ್ಸು, ತನ್ನ ಶಕ್ತಿ ಮೀರಿ ಬೇಡ ಮಗನೇ ಬೇಡ ಮಗನೇ ಅಂತ ಹೇಳಿ ಆ ಹೆತ್ತ ಕರಳು ಹಾತುವರಿಯತ್ತ. ಆದ್ರ ಮೃಗವಾಗಿದ್ದ ಮಗ, ಹೆಂಡತಿಯ ಪ್ರೀತಿಗೆ ಕಟ್ಟು ಬಿದ್ದ ಮಗ, ಊರಿಗೆ ಉಡಾಳನಾಗಿದ್ದ ಮಗ, ಅವನ ಕರಳ ಕರಗೋದಿಲ್ಲ. ತಾಯಿನ ಸಾಯಿಸೋಕೆ ಮಾಡಿದ ಪ್ಲಾನ್ ಫಲಿಸೋವರೆಗೂ ಆ ಮೃಗವಾಗಿದ್ದ ಮಗ ಹಣ್ಣಗಾಗೋದಿಲ್ಲ. ಗಂಡ ಹೆಂಡತಿ ಗಟ್ಟಿಯಾಗಿ ಹಿಡಿದು ಆ ತಾಯಿಗೆ ವಿಷ ಉಳಿಸ್ತಾರೆ. ಮುಂದೆ ನೀವು ನೋಡಲ್ಲ. ತಮ್ಮಗಂತ ಹನಿಯನ್ನು ಬಸಲು ನಿನಗ ಜೀವ ತುಂಬಿದವರು, ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು. ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು. ಅಮೃತವನ್ನೇ ಸುರಿಸಿದರವರು, ಅಮೃತವನ್ನೇ ಸುರಿಸಿದರವರು. ವಿಷವನ್ನು ಅವರಿಗೆ ಕುಡಿಸಲು ಬೇಡ. ಕೇಳಪ್ಪೋ ಈ ಜಗತ್ತಿನ ತಂದೆ ತಾಯಿಗಳೇ, ಮಕ್ಕಳ ವ್ಯಾಮೋಹಕ್ಕೆ ಬಿದ್ದ ನಿಮ್ ಬದುಕನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಮಕ್ಕಳ ಮೇಲೆ ಭರವಸೆ ಇಟ್ಟ ನಿಮ್ಮ ಕೊನೆಗಾಲದ ಭದ್ರ ಬುನಾದಿ ಮರಿಬೇಡ್ರಿ. ನಾನು ನನ್ನ ಮಗನಿಗಾಗಿ ನನ್ನ ಸರ್ವಸ್ವವನ್ನು ಧಾರೆ ಎರೆದೆ. ಆದ್ರ ಅವ ನನಗ ವಿಷ ಉಣಿಸಿದ. ಮಕ್ಕಳು ಮಕ್ಕಳು ಅಂತ ಹಂಬಲ್ಸ್ಬೇಡ್ರು. ವಯಸ್ಸಾದಿಂದ ನಿಮ್ಮ ಬದುಕಿನ ದಾರಿಯನ್ನು ಗಟ್ಟಿ ಮಾಡ್ಕೊಳ್ರು. ಮಕ್ಕಳಿಗಾಗಿ ಆಸ್ತಿ ಮಾಡ್ಬೇಡ್ರು. ಅವರನ್ನ ಮನುಷ್ಯರನ್ನಾಗಿ ಮಾಡ್ರಿ. ನಿಮ್ಮ ಕಾಲ್ ಮೇಲೆ ನಿಲ್ಲುವಂತ ವ್ಯವಸ್ಥೆ ಮಾಡ್ಕೋರಿ. ಅಯ್ಯೋ ಮಗನೇ, ಅಯ್ಯೋ ನಿನ್ನಂತ ಮಗ ಯಾರಿಗೂ ಹುಟ್ಟಬಾರ್ದು, ಹುಟ್ಟಬಾರ್ದು. ನಿನ್ನಂತವ್ರು ಈ ಸಮಾಜಕ್ಕೆ ಶಾಪ. ಹುಟ್ಟಬಾರ್ದು. ಅಯ್ಯೋ ಅಮ್ಮ, ಅಮ್ಮ ದೀಪಾ. ಅವ್ವ ಏನಾಯ್ತವ್ವ? ದೀಪಾ, ನಿನ್ ಬಿಟ್ಟು ಹೊಂಟ್ನವನ? ಯಾಕವ್ವ ಹಿಂಗ ಅನ್ನಕತ್ತಿ? ನನಗೆ ಯಾರದಾರವ್ವ? ನಿನಗೆ ಏನಾಯ್ತವ್ವ? ದೀಪಾ, ನಿನ್ನಕ್ಕೆ ನನಗ್ ವಿಷ ಉಣಿಸ್ಬಿಟ್ರವ. ಅವ್ವ ಎಲ್ಲಿಗ್ ಬರ್ತವ ನಮ್ ಬದುಕು? ದೀಪಾ, ಅವ್ವ ನಿನ್ನೊಬ್ಬಕ್ ನಾ ಬಿಟ್ಟು ಹೊಂಟಿನವ್ವ. ನಿನ್ನ ದಾರಿ ನೀ ನೋಡ್ಕೊಳವ್ವ. ಇಲ್ಲವ್ವ, ನನಗ್ ಬಿಟ್ಟು ಇರಂಗಿಲ್ಲವ್ವ. ನಿನ್ನ ಒಂಟಿಯಾಗಿ ಬಿಟ್ಟು ಹೊಂಟಿದ್ಕ ನನ್ ಕ್ಷಮಾ ಮಾಡ್ತೇನ್ ದೀಪಾ. ಅವ್ವ ಯಾಕವ್ವ ಹಿಂಗ್ ಮಾತಾಡ್ಲಕತ್ತಿ? ನೀ ಹೋದ್ರಲ್ಲ ಒಬ್ಬಕಿನ ಹೆಂಗಿರ್ಲವ್ವ? ಅವ್ವ ನನ್ನ ಒಬ್ಬಕಿನ ಬಿಟ್ಟು ಹೋಗ್ಬೇಡವ್ವ. ದೀಪಾ, ನನ್ ಕತೆ ಮುಗೀತು. ಅವ್ವ ನಿನ್ನೊಬ್ಬ ಕೈ ಮಾಡಿ ಕರಿಲಾಕತ್ತಾರೆ. ಬರ್ತೀನವ್ವ. ದೀಪಾ, ಅವ್ವ ದೀಪಾ, ಅವ್ವ
ನನಗೆ ಮೊದಲೇ ಸಂಶಯವಿತ್ತು. ಅದಕ್ಕೆ ಪೊಲೀಸರನ್ನ ಕರ್ಕೊಂಡೇ ಬಂದಿದ್ದೀನಿ. ನಿನ್ನ ಮತ್ತು ನಿನ್ನ ಹೆಂಡತಿನ ಎಲ್ಲಿ ಕಳಿಸ್ಬೇಕು ನನಗೆ ಗೊತ್ತಿದೆ. ನೀನ್ ಇರ್ಬೇಕಾದ ಜಾಗ ಇದಲ್ಲ, ಜೈಲಲ್ಲಿ. ದೀಪಾ, ಅಳಬೇಡ. ನಿಮ್ಮ ಅಮ್ಮನಿಗೆ ಕೊಟ್ಟ ಮಾತು ಉಳಿಸ್ಕೊತೇನೆ. ನಿನ್ನನ್ನ ಮದ್ವೆ ಆಗ್ತೀನಿ, ಗೌರವದಿಂದ ನಡ್ಸ್ಕೊತೇನೆ. ಸರ್, ಇವರನ್ನ ಓದಿ ಹಾಕೊಂಡು ಹೋಗಿ. ಏನೆಲ್ಲ ಮರೆತ